ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಖುಷಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಮತ್ತು ನಾವು ಇವತ್ತು ಹೊರಗಡೆ ಹೋಗಬೇಕು. ಪಾಪುಗೆ ಸ್ವಲ್ಪ ಸೋಪು ಶಾಂಪು ಅದೆಲ್ಲ ಖಾಲಿ ಆಗಿತ್ತು. ಹಾಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇಲ್ದಿರನೇ ಹೊರಟ್ವಿ. ಹೋಗುವಾಗಂತೂ ವೆದರ್ ಹೆಂಗಿತ್ತು ಅಂದರೆ ಬಿಸಿಲೇ ಇರಲಿಲ್ಲ, ತುಂಬ ಚಳಿ 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 ಅನ್ನಿಸ್ತಾ ಇತ್ತು. ಹಾಗೆ ಗಾಡೀಲಿ ಹೋಗುವಾಗ ಅಲ್ಲೇನು ಟ್ರಾಫಿಕ್ ಎಲ್ಲ ಇರಲಿಲ್ಲ. ಅದಕ್ಕೆ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಖುಷಿಯಾಗಿತ್ತು. ನಾನು ಕ್ಯಾಪ್ ಹಾಕ್ಕೋತೀನಿ ಅಂತ ಅವರು ಹಾಕ್ಕೊಂಡ್ರು. ಚೆನ್ನಾಗಿತ್ತು. ಸುಮ್ಮನೆ ಹೋಗಿದ್ವಿ. ಗಾಡಿ ತೊಗೊಂಡ್ಮೇಲೆ ನಾನು ಈಚೆ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ವೆದರ್ ಹೆಂಗಿತ್ತು ಅಂದರೆ ನಾವು ಈಚೆ ಹೋದಾಗ ಒಂದು 4 ಗಂಟೆ ಆಗಿತ್ತು. ಆಲ್ರೆಡಿ 6 ಗಂಟೆ 6:30 ಆಗಿರುತ್ತಲ್ಲ ಮಾರ್ನಿಂಗ್ ಥಂಡಿ, ಆ ಥರ ಥಂಡಿ ಹೊಡಿತಾ ಇತ್ತು. ಈ ಲೇಕ್ ವ್ಯೂ ಇದೆಯಲ್ಲ, ಅಲ್ಲಿ ಅದು ನದಿ ಇರೋದಕ್ಕೆ ಏನೋ ತುಂಬ ಅಂದರೆ ತುಂಬಾ ಚಳಿ ಆಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಆ ಕೆರೆ ಒಳಗಡೆ ಹತ್ರನೂ ಹೋಗಿದ್ವಿ. ಪ್ಲ್ಯಾನಿಂಗೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಈಚೆ ಹೋಗೋದೇ ಪ್ಲ್ಯಾನಿಂಗ್ ಇರಲಿಲ್ಲ. ಅದರಲ್ಲೂ ನಾವು ಕೆರೆ ಹತ್ರ ಹೋಗೋದು ಇದ್ದಿದ್ದು ಪ್ಲ್ಯಾನಿಂಗ್ ಇರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಕೊಡ್ತಿತ್ತು. ನಾನು ನಮ್ಮ ಶ್ರೀ ಇಬ್ಬರು ಹೋಗಿದ್ವಿ. ಪಾಪುನ ಮನೇಲಿ ಮಲಗಿಸಿದ್ದೆ. ನಮ್ಮ ಅತ್ತೆ ನೋಡ್ಕೋತಾ ಇದ್ದರು. ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿರೋ ಹೂವು ಕಾಣಿಸ್ತಾ ಇತ್ತು. ಬೆಂಗಳೂರಲ್ಲಿ ಈ ಥರ ವ್ಯೂ ಸಿಗೋದು ತುಂಬಾ ಕಷ್ಟ. ಇಲ್ಲೇ ನಿಂತರೆ ಬೋಟಿಂಗ್ ಅಂತೆ ಅದಂತೆ ಇದಂತೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ನೆಕ್ಸ್ಟು ನಾವು ಬಂದಿರೋ ಕೆಲಸ ಸೋಪ್ ತರೋಕ್ಕಲ್ವಾ, ಮತ್ತು ಪಿ ಜಿಗೂ ಮೊಟ್ಟೆ ಎಣ್ಣೆ ಬೇಕಿತ್ತು. ಇದೇ ನಿಂತರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ. ನಮ್ಮ ಶ್ರೀ ಅಂತೂ ಅಲ್ಲಿಂದ ಬರೋಕ್ಕೆ ರೆಡಿನೇ ಇರ್ತಿರ್ಲಿಲ್ಲ. ಅಲ್ಲಿ ಕುಣಿತಾ ಆಟ ಆಡ್ತಾ ಪಾರ್ಕಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ನಾವು ನೆಕ್ಸ್ಟ್ ಬೋಟಿಂಗ್ ಹೋಗೋಣ ಅಂತ ತಲೆ ತಿಂತಾ ಇದ್ಲು. ಸರಿ ಇಲ್ಲೇ ಇದ್ದರೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಬಂದ್ಬಿಟ್ಟು ನೆಕ್ಸ್ಟು ಹೋಗಿದ್ದೇ ನಾವು ಅಂಗಡಿಗೆ ಹೋಗಿ ಎಲ್ಲ ತಗೊಳ್ಳೋಣ ಅಂತ. ಮಾತ್ರ ಅಲ್ಲಂತೂ ತುಂಬ ನಿಂತು ನೋಡ್ತಾ ಇದ್ರೆ ನೀರು ಅಲೆ ಥರ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಇತ್ತು. ಬೆಂಗಳೂರಲ್ಲೂ ಈ ಥರ ವಾತಾವರಣ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅನಿಸ್ತು ಅಂದರೆ ವೆರೈಟಿ ಗಿಡಗಳು, ಹೂವುಗಳು ಮತ್ತು ಪಕ್ಷಿಗಳು ಎಲ್ಲನೇ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಅಂಗಡಿಗೆ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣವೇ ಸ್ಟಾರ್ಟ್ ಆಯಿತು ನಮ್ಮ ಶ್ರೀದು. ಅದು ಬೇಕು ಇದು ಬೇಕು, ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತ. ನಾವು ಬಂದಿರೋದು ತಗೊಳಕ್ಕೆ ಬಿಟ್ಟು ಅವಳಿಂದೇ ಓಡಾಡೋದಾಯಿತು. ದೊಡ್ಡ ಅಂಗಡಿ ಆಗಿರೋದ್ರಿಂದ ಅಲ್ಲಿ ಪಾಪುಗೆ ಬ್ರಷ್ ಇದೆ, ಖುಷಿಕಿಗೆ ತಗೊಳ್ಳೋಣ, ಅವನಿಗೆ ಯೂಸ್ ಆಗುತ್ತೆ ಆ ಥರನೇ ತಲೆ ತಿಂತಾ ಇದ್ಲು. ಅದಾದಮೇಲೆ ಅವಳು ಕಣ್ಣು ಬಿದ್ದಿದ್ದೆ ಫಸ್ಟು ಉಂಡಿ. ಅದು ಗೊಂಬೆ ಉಂಡಿ ಇರುತ್ತಲ್ಲ, ಅದು ನಂಗೆ ಇದು ಬೇಕೇ ಬೇಕು, ಇದು ಬೇಕು ಪ್ಲೀಸ್ ಕೊಡಿಸು ಅಂತ. ಆವಾಗೊಂದ್ಸಲಿ ಮಣ್ಣಿನ ಉಂಡಿ ಕೊಡಿಸಿದ್ದೆ. ಅದು ಫುಲ್ ಮಾಡಿಬಿಟ್ಟು ಸೈಕಲ್ನ ಇಸ್ಕೊಟ್ಟಿದ್ವಿ. ಅವಳ ಕೈಲೇ ಕೂಡಿಡ್ಸ್ಬಿಟ್ಟು ಈ ಸತಿ ನೆಕ್ಸ್ಟು ಇದು ಬೇಕು ಅಂತ ಹಠ ಮಾಡಿದ್ಲು. ಹುಷಾರ ಮೇಲೆ ಹೆಣ್ಮಗು ಥರ ಅಡುಗೆ. ಗಾಡಿ ತಂದಾಗಿಂದ ನನಗೆ ಗಾಡಿನೇ ಕೊಟ್ಟಿಲ್ಲ ಅಂತ ಕೇಳಿದೆ. ಸುಮ್ಮನೆ ಒಂದು ರೇಗಿಸ್ತಾ ಇದ್ರು. ವಿಡಿಯೋದಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಹುಡ್ಗಿರು ಗಾಡಿ ಹೊಡಿತಾರಲ್ಲ, ಹಂಗೇನಾದರೂ ಹೊಡ್ಗಿಡ್ದಿಯಾ ಹುಷಾರು ಅಂತ. ನಾನು ಮೇಯ್ನ್ ರೋಡಲ್ಲೆಲ್ಲನೂ ಏನು ಗಾಡಿ ಎಲ್ಲ ತಗೊಂಡೋಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರೋದು ಇಲ್ಲ ನನಗೆ. ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೆ. ಹೋಗುವಾಗ ಒಬ್ಬಳೇ ಹೋದೆ, ಬರುವಾಗ ಶ್ರೀ ಓಡಿ ಬಂದಿದ್ಲು. ಸೊ ಹಾಗಾಗಿ ಅವಳನ್ನೂ ಹಂಗೆ ಕರ್ಕೊಬಂದೆ. ಹಂಗೆ ಹೆಂಗೋ ಟೈಮ್ ಇನ್ನು ಪಾಪು ಮಲಗಿದ್ದಾನೆ ಅಂತ ಗೊತ್ತಾಯಿತು. ಹಾಗಾಗಿ 1-2 ರೌಂಡ್ ಓಡಾಡಿದೆ ಅಷ್ಟೇ, ಇನ್ನೇನಿಲ್ಲ. ಆ ಉಂಡಿ ಮನೆಗೆ ತಂದಿದ್ದೇ ಸ್ಟಾರ್ಟ್. ನಮ್ಮ ಅಪ್ಪಾಜಿ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ ಮತ್ತು ನಮ್ಮ ಅತ್ತೆ ಹತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ನನಗೆ ದುಡ್ಡು ಕೊಡ್ರಿ, ನಾನು ಉಂಡಿ ಹಾಕಬೇಕು, ನನಗೆ ದುಡ್ಡು ಕೊಡ್ರಿ, ನಾನು ಉಂಡಿ ಕಾಸು ಹಾಕಬೇಕು ಅಂತ. ಎಲ್ಲರ ಹತ್ರನೂ 10 ರೂಪೀಸ್ ಇಸ್ಕೊಂಡು ಅದನ್ನು ಉಂಡಿಗೆ ಹಾಕ್ತಾಯಿದ್ಲು. ಇದು ಒಂಥರ ಗುಡ್ ಅನಿಸುತ್ತೆ. ಯಾಕೊತ್ತಾ, ಮಕ್ಕಳಿಗೂ ಸೇವಿಂಗ್ಸ್. ಇವಾಗ ನಾವು 10 ರೂಪಾಯಿ ಕೊಟ್ಟರೆ ಹೋಗ್ಬಿಟ್ಟು 10 ರೂಪಾಯಿದೂ ಅವಳು ಕುರ್ಕುರೆ ಆಗಲಿ ಏನಾದರೂ ತಗೊಬಂದ್ಬಿಡ್ತಾಳೆ. ಅದು ಹೆಲ್ತಿಗೂ ಅಷ್ಟು ಒಳ್ಳೆಯದಲ್ಲ, ಅದು ಅಭ್ಯಾಸನೂ ಆಗೋದು ಬೇಡ ಅಂತ. ಉಂಡಿಗಂತ ಕೊಟ್ಟರೆ ಅವಳಿಗೆ ನೆಕ್ಸ್ಟ್ ನನ್ನ ಬರ್ಡೇ ಬರ್ತಿದೆ, ಅದಕ್ಕೆ ಏನಾದರೂ ಕೊಡಿಸು, ಇಲ್ಲ ಅದಕ್ಕೆ ಏನಾದರೂ ತಗೋತೀನಿ ಅಂತ ಆ ಥರ ಇಂಟ್ರೆಸ್ಟ್ ಹೋಗ್ತಾ ಇರುತ್ತೆ. ಏನಾದರೂ ಅವಳಿಗೆ ಇಷ್ಟ ಆಗಿದ್ದು ಬೇಕು ಅಂದರೆ ಅವಳೇ ಸೇವ್ ಮಾಡ್ಕೊಳ್ಳೋ ಥರ ಅಷ್ಟೇ. ನಾವು ಚಿಕ್ಕವರಿದ್ದಾಗ ಮನೆಗೆ ಏನಾದರೂ ಒಂದು ಹೊಸ ವಸ್ತು ಇಲ್ಲ ನಾವು ಇಷ್ಟಪಟ್ಟಿರೋದು ಏನಾದರೂ ತೊಗೊಬಂದ್ರೆ ಎಷ್ಟು ಖುಷಿ ಇರ್ತಿತ್ತಲ್ವ. ದಿನ ಪೂರ್ತಿ ಅದೇ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಆ ಖುಷಿನೇ ಬೇರೆ ಅಲ್ವಾ. ಅದೆಲ್ಲ ನೆನಪಾಯ್ತಷ್ಟೇ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.